ನಾವೆಲ್ಲರೂ ಕಣ್ಗೂ ಚೆನ್ನಾಗಿ ಕಾಣಬೇಕಾಗಿಲ್ಲ. ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮಗೆ ಕಣ್ಣಿಗೆ ನಾವು ಚೆನ್ನಾಗಿ ಕಂಡ್ರೆ ಸಾಕು. ನಮ್ಮ ನೋಡಿದ್ರೆ ನಮಗೆ ಖುಷಿ ಆದರೆ ಸಾಕು. ಜೀವನದಲ್ಲಿ ತುಂಬ ಪಾಠ ಕಲಿತಾ ಹೋಗ್ತಾ ಇರ್ತೀವಿ, ಆದರೆ ಸಮಯ ಕಲಿಸ್ಕೊಡೋಷ್ಟು ಪಾಠ ಇನ್ಯಾವುದು ಕಲಿಸ್ಕೊಡಲ್ಲ. ತಿಳಿದಿರೋದೆಲ್ಲ ತಿಳಿದಾದ್ಮೇಲೆ ನಮ್ಗನ್ಸೋದೇನು ಗೊತ್ತಾ? ಜೀವನ ಒಂದು ನಾಸ್ತಿ. ಆ ಕಡೆ ಬಿಡಲಿ ಕೊಡ ಸಿಗರೇಟ್ನ. ಯಾವನ ಅವನು? ಏನಾಗೋದು ಅಂತದ್ ನಿಂಗೆ? ಲೋ, ನಿನ್ಗೆ ಯಾರು ಡೀಲರ್ ಗೊತ್ತಾ? ಡೀಲರ್ ಏನ್ಕೋ? ಅವೆಲ್ಲ ನಿನ್ಗೆ ಬೇಡ. ನನ್ಗೊಂದು ಕತೆ ಮುಗಿಸ್ಬೇಕು. ಅವನ್ ಬದುಕಬಾರ್ದು ಅಷ್ಟೇ. ಅಲ್ಲ ಏಂತಕ್ಕೆ? ನಿನ್ಗೆ ಅವೆಲ್ಲ ಬೇಡ. ಗೊತ್ತಾ ಗೊತ್ತಿಲ್ವಾ? ಅಲ್ಲ ಗೊತ್ತು. ಅಲ್ಲ ಅದು ಒಬ್ಬ ಡೀಲರ್. ಯಾರು ಯಾರು ಯಾರು? ಸಮಾಧಾನ ಮಾಡ್ಕೋ, ನಾಳೆ ನಿಂಗೆ ಹೇಳ್ತೀನಿ. ನಾಳೆ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ. ನಡಿ, ಈಗ ನಡಿ ನಡಿ. ಏನು ಮಗ ಸಮಾಚಾರ? ಒಬ್ಬನೇ ಕೂತ್ಕೊಂಡಿದ್ಯಾ? ಸುಮ್ಮನೆ ಹಾಗೆ. ಹೆಲ್ಪ್ ಆಗ್ಬೇಕಾಯ್ತಲ್ಲ? ಏನಾಗಬೇಕಾಗಿತ್ತು? ನಾನು ಹೇಳ್ತೀನಿ, ಹಂಗೆ ಮಾಡೋಣ. ಸರಿ ಆಯಿತು. ಅವನಲ್ಲ, ಅವನೇ ಡೀಲರ್. ಅವನ ಹತ್ರ ಯಾವುದೇ ಕೆಲಸ ತಗೊಂಡೋದ್ರು ಆಗದೆ ಇರೋ ಮಾತೇ ಇಲ್ಲ. ನಡಿ ಬಾ ಗುರು. ಡೀಲರ್ ಬ್ರದರ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಮೇಷ್ಟ್ರು ನೋಡಿಬೇಕಾಗಿತ್ತು. ಆಗುತ್ತಾ? ಮೇಷ್ಟ್ರು ನೋಡಿಬೇಕಾ? ಯಾಕೋ ಏನು ಮಾಡೋದು ನಾವು? ನಿಮ್ಗೇನು ಕಾಸು ತಾನೇ ಬೇಕು. ಆ ಕಾಸು ನಾನು ಕೊಡ್ತೀನಿ. ಆಗುತ್ತಾ ಆಗಲ್ವಾ? ಸರಿ ಆಯಿತು, ಮಾಡ್ತೀನಿ, ಹೋಗು. ಹೇಳ್ತೀನಿ ಬರ. ಏನು ಮಾಡಿಕೊಳ್ತು? ಯಾರೋ ಫೋನ್ ಮಾಡ್ತಾ ಇರೋದು? ಮಗ ಎಲ್ಲಿದ್ದೀಯಾ? ಬಾ ಜೊತೆಲೆ ಊಟ ಮಾಡೋಣ. ತಿಕಾಮ್ಸ್ಕೊ ಫೋನ್ ಇಟ್ರೆ ಸರ್ ಇವಾಗ. ಲೇ, ಯಾರಿಗೂ ಹಿಂಗೆ ಮಾತಾಡ್ತಾ ಇದ್ಯಾ? ಯಾರೋ ಫೋನ್ ಮಾಡಿದ್ದು? ನಮ್ಮಪ್ಪ. ನಿಮ್ಮಪ್ಪ? ಅಪ್ಪಂಗೆ ಹಿಂಗೆಲ್ಲ ಮಾತಾಡ್ತಾರೇನೋ? ಅಪ್ಪ ಆಗ್ಬಿಟ್ರೆ ಬರೀ ಹುಟ್ಸಿದ ಮಾತ್ರಕ್ಕೆ ಅವ್ನು ಹೇಳಿದ ಮಾತೆಲ್ಲ ಕೇಳೋಕ್ಕಾಗುತ್ತಾ ನಾನು? ಆಗಲ್ಲ ಕಣೋ, ಆಗಲ್ಲ. ನಮ್ಮ ತಾತಂದು ಜಮೀನಿದೆ, ಅದನ್ನ ಮಾರಬೇಕು ಅಂತ ಇದ್ದೀನಿ. ಬಡ್ಡಿ ಮಗ ಮಾರೋಕ್ಕೆ ಬಿಡ್ತಿಲ್ಲ. ಅವನು ಸತ್ರೆ ಆ ಜಮೀನಾದರೂ ಮಾರ್ಬೋದು. ಆವಾಗಾದರೂ ನಾನು ಖುಷಿಯಾಗಿರ್ತೀನಿ. ಏಯ್, ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಏನೋ ಗೊತ್ತು? ಏನೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ನೀನು ವಾರಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ನಮ್ಮ ಅಪ್ಪನ ನೋಡ್ತೀಯ, ಆದರೆ ನಾನು ದಿನದ 24 ಗಂಟೆಲಿ 16 ಗಂಟೆ ನಮ್ಮ ಅಪ್ಪನ ನೋಡ್ತೀನಿ. ನಿನಗಿಂತ ಹೆಚ್ಚಾಗಿ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗನ್ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಏಯ್, ನಿಮ್ಮ ಅಪ್ಪನ ಬಗ್ಗೆ ಇಷ್ಟೇನೋ ತಿಳ್ಕೊಂಡಿರೋದು? ಹಾಂ, ನೀನು ಗಾಂಜಾ ಕೇಸಲ್ಲಿ ಒಳಗಡೆ ಫಿಟ್ ಆದಲ್ಲ, ಆಗ ಯಾರು ಬಿಡಿಸಿದ್ದು ಅಂದ್ಕೊಂಡೆ? ಫ್ರೆಂಡ್ಸು ಅಂದ್ಕೊಂಡ? ನಿಮ್ಮಪ್ಪ. ಒಬ್ಬ ಮೇಷ್ಟ್ರು ಶಿಷ್ಯನ ಕಾಲಿಗೆ ಬಿದ್ದಾಗ ಶಿಷ್ಯಂಗೆ ಹೆಂಗನ್ಸುತ್ತೆ ಅಂತ ನಿಂಗೆ ಗೊತ್ತೇನೋ? ಆ SI ನಿಮ್ಮ ಅಪ್ಪನ ಸ್ಟೂಡೆಂಟು. ಲೇ, ನಿನ್ನ ಬಿಡ್ಸಕ್ಕೆ ಆ ವಯ್ಯ 20,000 ಕೇಳ್ದ ಕಣ. ನಿಮ್ಮಪ್ಪ ಯಾವಾಗ ಕಾಲಿಗೆ ಬಿದ್ರೋ ಆ ವಯ್ಯನ ಮನ್ಸು ಕರ್ಗ್ಬಿಟ್ಟು ಇನ್ನೊಂದ್ಸಲ ಈ ತಪ್ಪು ಮಾಡಿಸ್ಬೇಡಿ ಕಣಪ್ಪ ಅಂತ ಬಿಟ್ಟು ಕಳಿಸಿದ್ರೆ ನೀನು ದಿನ ಜೂಜಾಡ್ಕೊಂಡು ಗಾಂಜಾ ಹೊಡ್ಕೊಂಡು, ಲೇ, ಇಷ್ಟೇನೋ ನಿಮ್ಮ ಅಪ್ಪನ ಅರ್ಥ ಮಾಡ್ಕೊಂಡಿರೋದು ನೀನು? ನಿನ್ನ ಜೊತೆ ಸವಾಸ ಮಾಡ್ತಾ ಇದ್ದೀನಲ್ಲ, ನಿನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದೀನಲ್ಲ,
ನನ್ನ ತಪ್ಪು. ಏಯ್ ನೀನು ಯಾರೋ? ನೀನು ಬೇಡ, ನಿನ್ನ ಫ್ರೆಂಡ್ಶಿಪ್ ಬೇಡ, ಬೇಡ. ನಮ್ಮ ಮಚ್ಚ ಏಯ್ ನಿಜ ಮಚ್ಚ, ಅಪ್ಪ ಹಂಗೆಲ್ಲ ಮಾಡುದ್ರ? ಅಯ್ಯೋ ಎಂತ ತಪ್ಪು ಮಾಡ್ಬಿಟ್ಟೆ, ಮೇಷ್ಟ್ರುಗಳಿಗೆ ಕಡಿದು ಕೊಟ್ಬಿಟ್ನಲ್ಲ. ನಮ್ಮ ಮಚ್ಚ ಫೋನೇ ತೆಗಿತಲ್ವಲ್ಲ. ಡೀಲ್ ಕೊಟ್ಟಾದ್ಮೇಲೆ ಎಲ್ಲ ಫೋನ್ ತೆಗಿತಾನೆ. ಮೇಷ್ಟ್ರೇ, ಅಪ್ಪ ಫೋನ್ ತೆಗಿಯಪ್ಪ, ಅಪ್ಪ ಫೋನ್ ತೆಗಿಯಪ್ಪ. ಮೇಷ್ಟ್ರೇ ಫೋನ್ ತೆಗೀರಿ ಮೇಷ್ಟ್ರೇ. ಡೈ ಇದಳ ಮೇಲೆ ನಿಮ್ಮಪ್ಪ ನಾನು ಉಳಿಸ್ತೀನಿ. ಕೊನೆವರೆಗೂ ನಾನು ಹೇಳ್ದಂಗೆ ಕೇಳ್ತೀಯಾ? ಪ್ರಾಮಿಸ್ ಮಚ್ಚ, ಇನ್ಮೇಲೆ ಈ ಸ್ಮೋಕು ಡ್ರಿಂಕ್ಸು ಗಾಂಜಾ ಗಿಂಜೆಲ್ಲ ಏನೂ ಮಾಡಲ್ಲ. ಇನ್ಮೇಲೆ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದಂಗೆ ಬದುಕ್ಬಿಡ್ತೀನಿ ಮಚ್ಚ. ಪ್ಲೀಸ್ ನಮ್ಮ ಅಪ್ಪನ ಉಳಿಸ್ಕೊಟ್ಬಿಡು ಮಚ್ಚ, ನಮ್ಮ ಅಪ್ಪನ ಉಳಿಸ್ಕೊಟ್ಬಿಡು. ಆಯ್ತು ಬಾರೋ, ಅಪ್ಪನ ಉಳಿಸ್ತೀನಿ ಬಾರೋ. ಹಲೋ, ಹಲೋ, ಎಲ್ಲಿದೆಯಾ ಮಗ? ಮನೇಲಿದೆ, ಯಾಕೋ? ಹಾಂ ಸರಿ ಸರಿ. ಹೆಂಗೋ ನಾವು ಅಂದ್ಕೊಂಡಿದ್ದ ಥರನೇ ಆಯಿತು ಕಣ. ನಮ್ಮ ಹುಡುಗ ಹಾಳಾಗೋಗಿದ್ದ, ಅವನ್ನ ಸರಿದಾರಿಗೆ ತರಬೇಕು ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಅಚಾನಕ್ಕಾಗಿ ಹೊಡೆದಿರೋ ಒಂದು ಐಡಿಯಾ ಯೂಸ್ ಮಾಡಿದ್ದಕ್ಕೆ ಅವನ ಜೀವನ ಈಗ ಸರಿ ಹೋಯಿತು. ಇನ್ಮೇಲೆ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಅಂದ. ನಂಗೆ ಅಷ್ಟೇ ಸಾಕು ಮಗ. ನೀನೇನೋ ಮಾಡ್ತೀಯ ಅನ್ನೋ ಭ್ರಮೇಲೆ ಅವನು ಬದಲಾದ ಕಣ. ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದಾಯಿತು. ನಮ್ಮ ಜೊತೆಲಿರೋರೆಲ್ಲ ಚೆನ್ನಾಗಿರ್ಬೇಕು. ನಿನ್ನಿಂದ ಕೂಡ ತುಂಬ ಹೆಲ್ಪ್ ಆಯಿತು ಕಣ. ಥ್ಯಾಂಕ್ ಯು ಸೋ ಮಚ್.